ಅರ್ಜುನನಿಂದ ಪರಿಚಯಿಸಲ್ಪಟ್ಟೆ. ನನ್ನ ಪತಿಗಳು ನನ್ನನ್ನು ಭೋಗ ವಸತಿ ಯುದ್ಧದಲ್ಲಿ ಪಣವಾಗಿಟ್ಟು ಸೋತೆ. ಹಸ್ತಿನಾವತಿ ರಾಜ್ಯಸಭೆಯಲ್ಲಿ ಸರ್ವ ಸಮಕ್ಷಮದಲ್ಲಿ ಹಾಗೂ ಶಾಸನದ ಅಪಮಾನವೂ ತಾಳಲಾರೆ. ರಾಜನಗರನ್ನು ಬಿಟ್ಟು ಭಿಕ್ಷುಕಿಯಂತೆ ಕಾಣಿಯಿಂದ ಕಾಡಿಗಳಿದ್ದಾಗಿ ನನ್ನ ಕಷ್ಟ ಕಾಪನ್ನು ಕಳೆದರೂ ಏನು. ಕೊನೆಗೆಡದು ಸುಖವಾಗಿ ಬಳಸಿ ಹೆಜ್ಜೆ ಹೆಜ್ಜೆಗೊಬ್ಬಮಾನ ಸೇರಿದಾಸ ಈ ದ್ರೌಪದಿ ಹಣೆಯಲ್ಲಿ ಇನ್ನೇನು ಬರೆದಿರುವ ಕಾಣಲಿಲ್ಲ. ಇವರೇಗೆ ಚಿಂತಾಮಗ್ನಳಾಗಿರುವಲ್ಲ. ಏನಾಯಿತು? ಏಕೆ ನಿಷ್ಕಾರಣವಾಗಿ ಅಳುತ್ತಲಿವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಒಂದಲ್ಲ 16 ಕಣಗಳು. ನೀವು ಪುರುಷರು, ನಿಮ್ಮನ್ನು ಯಾರು ಅಪಮಾನ ಮಾಡಿದರೆ ನೀವೇ ಕಾರಣ ತಿಳಿಸಿ. ಆದರೆ ಸ್ತ್ರೀಯರ ವಿಚಾರವಾಗಲ್ಲ. ಅನ್ನ ವಸ್ತುಗಳಿಗಾಗಿ ಅವರು ಪರಾಶೆ ಬೆಳೆಯಲೇಬೇಕು. ಆತ್ಮರಕ್ಷಣೆಗಾಗಿ ಅನ್ಯಾಸ ಇರಲೇಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿ ನೇಮಿಸಿದೆವು. ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಏನ್ ಹೇಳಿದ್ರಿ? ಋಷಿಗಳಾಗಿ ಕೈಲಿಗೆ ಪತ್ನಿಯನ್ನು ದೂತದಲ್ಲಿ ಪ್ರವರ್ತಿಸಲು ನಿಮ್ಮ ಸುಳ್ಳು ಆಗಿ ಮಾಡಿದಲ್ಲವೇ? ಪತಿಗಳು ಬಡಿಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಅವಿವೇಕತನದಿಂದಾದ ಒಂದು ದಿನದ ನಿಂದನೆಯು ನಾವು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಮನ್ನಿಸುವಲ್ಲಿ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಂಡಿರುವೆನು. ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ನೀನು ಹೀಗೇಕಾಗಿರುವೆ ನಮ್ಮೊಡನೆ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದ ಪ್ರಯೋಜನವಾದರೂ ಏನು? ಎಷ್ಟೇ ಆದರೆ ನೀವು ನಿಮ್ಮನ್ನು ಆಜ್ಞಾಧಾರಕರಲ್ಲವೇ? ಪಾಂಚಾಲಿ, ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನು ಅಲ್ಲ. ಹಾಗಾದರೆ ಕೇಳಿ ಪ್ರೇಮ, ಈಗ ನಾನು ಹತ್ತಿನಲ್ಲಿ ದೇವಿ ಮಂದಿರಕ್ಕೆ ಹೋಗಿದ್ದೀನಿ. ಅಲ್ಲಿಗೆ ಆ ದುರ್ಯೋಧನ ಪತ್ನಿ ಬಾಲವತಿ ಸಹ ಬಂದಿದ್ದಳು ಸ್ವಾಮಿ. ಆಕೆ ಈ ನನ್ನ ಘೋರ ರೂಪ ನೋಡಿ ನಕ್ಕಳು ಪ್ರಿಯ, ನಕ್ಕು ನಿನ್ನ ಪತಿಗಳು ವಾಸನೆಗೆ ಬ್ರಹ್ಮನು ಬೆಳೆದು ದ್ಯೂತನನ್ನು ಸಂಧಿಗಾಗಿ ಕಳಿಸಿದರು. ಇನ್ನೇನು ಸಂಧಿಯಾಗುವುದಷ್ಟೇ ಬಾಕಿ. ಈಗಲಾದರೂ ಈ ನಿನ್ನ ಬಿಸಿದ ಮುಡಿಯನ್ನು ಮೂಡಿಬಿಟ್ಟುವೆ ಅಷ್ಟೇ ಎಂದು ಹೇಳಿ ಏನು? ದುರ್ಯೋಧನದೊಡನೆ ಪುನಃ ಸಂಧಿಯ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋದವರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನ ವಿಲಾಸ ವಿಕ್ರಮದಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಎಷ್ಟೇ ಆಗಲಿ ನಾನು ನಿಮ್ಮ ಪತ್ನಿಯಲ್ಲದೆ. ಪ್ರಶ್ನೆಗೆ ಸರಿಯಾದ ಉತ್ತರನೇ ಕೊಟ್ಟಿದ್ದೇನೆ. ಏನೆಂದು? ಈ ನನ್ನ ಬಾಪು, ಬಹಳ ಚಮತ್ಕಾರವಾದ ಉತ್ತರ. ಬಾಪು ಪಾಂಚಾಲಿ, ಬಾಪು, ನೀನು ನಮ್ಮೊಡನೆ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆವು. ಪಾಂಚಾಲಿ,
ಧರ್ಮಪಾರಾಯಣದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಮನ್ನಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ಆಗಲೇ ಭೀಮನ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿನ ಸಿಂಹದಂತೆ ಜೀವಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತಾಗಿ ಮತ್ತಾರು ಶತ್ರುವಲ್ಲ. ಅಣ್ಣ, ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿರುವರು. ಗೌರವರನ್ನೇ ಇದ್ದಕ್ಕಿಂತ ನನ್ನ ತಮ್ಮನ ಭೀಮಸೇನನ ಕೋಪವನ್ನು ಶಮನ ಮಾಡುವುದು ಅಸಾಧ್ಯವಾದ ಇದೆ. ಪಾಂಚಾಲಿ, ಸಮಾಚಾರವೇನು? ಅಣ್ಣನಿಗೆ ಸಿಟ್ಟಾಗಿರುವನು ಏಕೆ ಸ್ವಾಮಿ? ಈ ನನ್ನ ಭಿಕ್ಷೆ ಬಿಡುವುದು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಬಲ್ಲದೆ. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ಈಗಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುವಾದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯು ಪಾಂಡವರ ಕಳಂಕವೆಂದು ನಾನು ಭಾವಿಸುತ್ತೇನೆ. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿ ಆಚರಣೆ ಮಾಡಲು ಪಾಂಡು ರಾಜೇಂದ್ರರು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸೈನ್ಯವೆನಿಸಬಹುದು. ಆದರೆ ನಾನು ಒಂದುಗಳಿಗೆಯೂ ಸಹಿಸತಕ್ಕವನಲ್ಲ. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞಾ ವಾಕ್ಯದಂತೆ ನಡೆಯುವೆನು. ಅಗ್ರಜರು ನಮಗಿಂತ ವಯಸ್ಸಿನಲ್ಲಿ ಹಿರಿಯರು. ಆತನ ಮಾತಿಗೆ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ಸಹೋದರರಾದ ನಮಗೆ ಅನಿತ್ಯವಾದ ಧರ್ಮವಲ್ಲ. ಸ್ವಲ್ಪ ತಡೆ. Yeah.
ಇದಕ್ಕೆ ಏನು ಹೇಳಬೇಕು ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತ ಶಕ್ತಿ ಎಂದ್ರು ಏನೆಂದು ಮರೆಯುವುದು ನಿಮಗೆ ಉಚಿತವಲ್ಲ ಪ್ರಾಣ. ನಿಲ್ಲು, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ರಾಜೇಂದ್ರ ಧೋಮಿಯನ್ನು ಸಂಧಿಗೆ ಕಳುಹಿಸಿ ಅಪಮಾನಪಡಿಸಿ ಕುಲ ಪುರೋಹಿತನ್ನು ಕಳಿಸಲು ಇದು ಮದುವೆ ಯಾವತ್ತನವಲ್ಲ ಎಂದು ಹೇಳಿ ಕಳಿಸಿ ಆ ದುರ್ಯೋಧನ ಇದರ ಪರಿಚಯ ನಿಮಗಿಲ್ಲದಾಗಿ ಹೋಯ್ತಲ್ಲ. ಈಗ ಶ್ರೀಕೃಷ್ಣನು ಕಳಿಸಿದೆ, ಪುನಃ ಅಪಮಾನ ಪಡಿಸಿದ್ರಲ್ಲ ಎಂಬುದು ನನ್ನ ಚಿಂತೆಯಿದ್ದು ರಾಜೇಂದ್ರ. ಜಯ 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 ಕೃಷ್ಣ. ಆಹಾ ಈ ಕೋಲಾಹಲ
ಪರಮಾತ್ಮ ಧರ್ಮನಂದನ ಹೋದ ಕಾರ್ಯವೇನಾಯಿತು? ಓಡಲು ಕೃಷ್ಣನಲ್ಲವೇ? ಅಂದರೆ ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ನಾನು ಅಂದುಕೊಂಡಂತೆ ಸಮರ್ಪಕವಾಗಿಯೇ ನಡೆಯಿತು. ಯಾರು ಯಾರು ಒಪ್ಪಿದರು? ಪರಮಾತ್ಮ ಅರ್ಜುನ, ಇನ್ನು ನನಗಿಲ್ಲಿ ಕೆಲಸ ಇಲ್ಲ. ಈ ಸಂಧಿಯ ಪ್ರಸ್ತಾಪವನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಸ್ವಲ್ಪ ತಡೆ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲೇ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಪರಮಾತ್ಮ ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ನಾನು ತಕ್ಕಂತೆ ನಡೆಯಿತು. ಯಾರು ಯಾರು ಒಪ್ಪಿದರು? ಪರಮಾತ್ಮ ಧರ್ಮನಂದನ, ಭೀಷ್ಮ, ದ್ರೋಣ, ವಿದುರಾದಿಗಳು ಮುಂತಾದವರು ಉಪಚರಿಸಿದರು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಸಂಧಿ ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಭೀಮಸೇನ, ಈಗ ತಿಳಿಯಿತು ನಿನ್ನ ಅಭಿಮತ. ಅಂದು ಅಜ್ಞಾತವಾಸದ ನೆಪದಿಂದ ಅರ್ಜುನನ ಕೈಗಳಿಗೆ ಬಳೆಗಳನ್ನು ಧರಿಸಿದೆ. ಈಗ ಈಗ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಲು ಅವಣಿಸುತ್ತಿರುವೆಯಾ? ಯಾದವಾಗ್ರಣಿ, ಪಾಂಡುಪುತ್ರನ ಮೇಲೆ ನಿನಗೆ ಏಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಆಕ್ರೋಶ ಬೇಕಯ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ನನಗೆಂತ ಸಂಬಂಧ ಕೃಷ್ಣ? ಸಂಬಂಧ ಇರುವುದಯ್ಯ. ನಿನಗೆ ನಿಕಟವಾದ ಒಂದು ಸಂಬಂಧವಿರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ ಧರ್ಮನಂದನ, ಸಭೆಯಲ್ಲಿ ಮುಂದೇನು ನಡೆಯಿತು? ಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿರುವೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಕೃಷ್ಣ? ಭೀಷ್ಮ, ದ್ರೋಣ, ವಿದುರ, ಇನ್ನು ಮುಂತಾದವರು. ದುರ್ಯೋಧನ ಆತನೂ ಸಹ. ಇನ್ನಿಲ್ಲಿರಲು ನನಗೆ ಕೆಲಸವಿಲ್ಲ. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವನ್ನು ನೀವೇ ಹೊಂದಿಸಿರಿ. ಅದಕ್ಕೂ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸಲಾರೆ. ಯಾಜ್ಞಸೇನೆ, ನೀನು ನಿರಾಶರಾಗದಿರು. ಈ ನಿನ್ನ ಭೀಮಸೇನನು ಬದುಕಿದ್ದರೆ ನಿನ್ನ ಸೇನನ್ನು ತೀರಿಸಬೇಕು. ನಾನು ಭೀಮಸೇನ, ಸ್ವಲ್ಪ ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೆ ಹೇಗೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳಯ್ಯ. ಸುಮ್ಮನೆ ನನ್ನನ್ನು ಕಾಣಬೇಡ ಕೃಷ್ಣ. ಈ ಸಂಧಿಯ ಪ್ರಸ್ತಾಪವು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ಒಂದು ಸಂದೇಶವಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವರು. ದುರ್ಯೋಧನನ ಸಂದೇಶ, ದುರ್ಯೋಧನನ ಸಂದೇಶ ಹೇಳಲಾಗದರೆ ಅದರ ಉದ್ದೇಶವು ಸಂಧಿಯದಲ್ಲ. ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕ್ಷಣಕಾಲ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಕೃಷ್ಣ, ಇಲ್ಲ. ಇಲ್ಲದಂತೆಯೇ ಹೇಳುವಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಭೀಮನನ್ನು ಕಂಡರೆ ಕೃಷ್ಣನಿಗೆ ಭಯ. ಸರಿ, ಇದೋ ಕೃಷ್ಣ, ನಿನ್ನಿಚ್ಛೆಯಂತೆಯೇ ಕುಳಿತುಕೊಳ್ಳುವೆನು. ಭೀಮಸೇನ, ನಿನ್ನ ಗದೆಯನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೊಳ್ಳುವ ನಾನು. ಭೀಮಸೇನ, ಕೊಡೆಯ ನಿನ್ನ ಗದೆ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಬದಿಯಲ್ಲಿ ಇರಿಸು. ಆಗಲಿ ಪರಮಾತ್ಮ. ನಿನಗೆ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳುವನಾಗು. ಅದು ಆಗಲಿ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಯಾಜ್ಞಸೇನೆ, ಅಣ್ಣ, ನಾನು ಹೇಳಿದಂತೆ ಮಾಡಿವೆ ಯಾಕಂಡೆ? ಅಣ್ಣ, ಎಂದಾದ್ರೂ ನಿಮ್ಮ ಮಾತನ್ನು ಮೀರಿದ್ದೇನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಯಾಜ್ಞಸೇನೆ, ಅಣ್ಣ, ಈ ಹಗ್ಗವು ನನಗೊಂದು ರೀತಿ ಪುರಸ್ಕಾರದ ರೂಪದಲ್ಲಿ ದೊರೆಯಿತು. ಇದರಲ್ಲಿ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದನ್ನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎಡೆಮುಡಿ ಕಟ್ಟುವುದರಲ್ಲಿ ನೀನು ಬಹಳ ನಿಪುಣೆಯಂತೆ. ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೇ ಇಲ್ಲವೋ ಎಂದು ನೋಡುವೆನು. ಕೃಷ್ಣ ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ? Thank you.
ಕಟ್ಟುವ ಹಗ್ಗವು ಈ ದಿವಸ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಿದಂತಾಯಿತು. ಯಾರು ಈ ಕಾರ್ಯ ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿದ್ದಾರೆ. ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಮತ್ತಿನ್ಯಾರು ಮಾಡುವುದು ಈ ಕಾರ್ಯವನ್ನು? ಯಾಜ್ಞಸೇನಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಕೌರವನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ಪ್ರಿಯ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದನೆ. ಆ ಕುರುಡನ ಮಗ ಕುಂದಿ ಕೌರವ. ಸಹೋದರರೇ, ಅರ್ಜುನ, ಧನಂಜಯ, ಇದಕ್ಕೆ ನಿಂತ ಉತ್ತರವೇನು? ಅಗ್ರಜ, ಇನ್ನು ಶಾಂತಿಯ ಪ್ರಶ್ನೆಯೂ ಇಲ್ಲ ಅಗ್ರಜ. ಸಹನೆಯಿಂದ ಹೇಳಿ ಕೇಳಿದ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಪ್ರಿಯಬಂಧುವಾದ ಶ್ರೀಕೃಷ್ಣ ಪರಮಾತ್ಮನ ಬಂಧಿಸಲೆತ್ತಿಸಿದ ಆ ದುರ್ಯೋಧನಿಗೆ ನನ್ನ ಶತಧಿಕ್ಕಾರವಿರಲಿ. ನಾನೇ ರಣರಂಗವನ್ನು ಪ್ರವೇಶಿಸಿ ಆತನಿಗೆ ತಕ್ಕ ಶಾಂತಿಯನ್ನು ಮಾಡುವುದೇ ನಮಗುಳಿದಿರುವ ಪ್ರತ್ಯುತ್ತರವ. ಇಷ್ಟು ಮಾತ್ರವಲ್ಲವಯ್ಯ, ನಿಮ್ಮ ಸಂಧಾನಕ್ಕೆ ಆ ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳಿ. ಧರ್ಮನಂದನ, 5 ಗ್ರಾಮವಲ್ಲ, 5 ಊರಲ್ಲ, ಒಂದು ಊರಿನಲ್ಲಿ ಒಂದು ಗೋಮಾತೆಯ ಪಾದದಷ್ಟು ಸ್ಥಳವನ್ನು ಕೊಡುವುದಿಲ್ಲವೆಂದು ಹೇಳಿದನು. ಅದು ದೊರಕುವುದಾದರೆ ರಣಾರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಘೋಷದಲ್ಲಿ ಎಂದು ದುರ್ಯೋಧನನು ಹೇಳಿದನು. ಈ ಸಂದೇಶಕ್ಕೆ ಉಳಿದಿರುವ ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನು ವಿಫಲ ಮಾಡಿ ಮುಂದೆ ಬಂದಿರೋದು ಘೋರವಾದ ಯುದ್ಧ. ಸರ್ವ ಪ್ರಯತ್ನವನ್ನು ಮಾಡು ಕೃಷ್ಣ. ಕೃಷ್ಣ, ನನ್ನ ಕರಗಳನ್ನು ಬಿಡಿಸು. ಅರ್ಜುನ, ಧರ್ಮನಂದನ, ದೇವಿ ದೃಪದ ನಂದಿರಿ, ಇಲ್ಲಿ 13 ವರ್ಷದ ಹೃದಯದ ದಾವಾಗ್ನಿಯು ದಮನವಾಗುವ ಕಾಲ ಸಮೀಪವಾಗಿದೆ. ಬೇಗ ಬಿಡಿಸುವ ದೇವಿ ನನ್ನ ಕರಗಳನ್ನು. ಅರ್ಜುನ, ಏಕೆ ಏಕೆ ಯಾರೂ ಬಿಡಿಸುವುದಿಲ್ಲವೇ? ನಾನೇ 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 ಬಿಡಿಸಿಕೊಳ್ಳುವೆನು. ಎಲ್ಲರೂ ಕೇಳಿ ಈ ನನ್ನ ವೀರ ಪ್ರತಿಜ್ಞೆಯನ್ನು. ಅಂದು ಅಂದು ಆ ದುರ್ಯೋಧನನ ಮಧ್ಯೊಲಗದಲ್ಲಿ ನಮ್ಮ ಕೌರವದ ಪರಮಾವಧಿಯು ದುರ್ದಯವನ್ನು ಮುಟ್ಟಿದಾಗ ದುಶ್ಯಾಸನದಿಂದ ಅಪಮಾನಿತರಾಗಿ ಮುಕ್ತ ಕೇಶ ರಾಶಿಯಿಂದ ನಿಂತಿದ್ದ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದರು. ಎಂದು ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುತ್ತಿರುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದು ನಿಜವೇ ಆಗಿದ್ದರೆ, ವೀರ ಮಾತೆ ಕುಂತಿ ದೇವಿಯ ಸ್ಥಾಪನ ಮಾಡಿದ್ದು ಸತ್ಯವೇ ಆಗಿದ್ದರೆ, ನಾನು ಅತಿ ಭಯಂಕರವಾದ ಯುದ್ಧದಲ್ಲಿ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಂತರ ದುಶ್ಯಾಸನ ವರದ ಬಗೆದು ಅವನ
ಗುಂಡಿಗೆ ಬಿಸಿ ನೆತ್ತಲಿನಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟುವೆನು. ನಂತರ ನಂತರ ದರ್ಪಿತ ದುರ್ಯೋಧನನ ತೊಡೆಯನ್ನು ನನ್ನ ಈ ಗದಗದ ದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒತ್ತು 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 ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ